ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ಇವತ್ತಿನ ಚರ್ಚಾ ವಿಷಯ ತತ್ವಶಾಸ್ತ್ರದ ಶಾಖೆಗಳು ಅಥವಾ ತತ್ವಶಾಸ್ತ್ರದ ಪಂಥಗಳು ಅಥವಾ ತತ್ವಶಾಸ್ತ್ರದ ಶಾಲೆಗಳು ಎಂದು ಕರೆಯುತ್ತಾರೆ. ಇದು ತತ್ವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ತಳಹದಿಯ ಮೇಲೆ ಶಿಕ್ಷಣ ಎಂಬ ವಿಷಯ ವಸ್ತುವಿನಲ್ಲಿ ಬರುವಂತಹ ಎರಡನೇ ಘಟಕದ ವಿಷಯಾಂಶಗಳಾಗಿದ್ದಾವೆ. My dear students, today we shall discuss about one of the important topic unit in the philosophical and sociological basis of education, that is the schools of philosophy or the branches of philosophy or the theories of philosophy. In that we shall discuss about one of the major important theory in the philosophy, that is the Idealism. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಆದರ್ಶವಾದ ಎಂಬ ವಿಷಯ ವಸ್ತುವನ್ನು ಕುರಿತಂತೆ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡುವಂಥ ವಿಚಾರಗಳು ಯಾವುದೆಂದರೆ ಐಡಿಯಾಲಿಸಮ್ ಬಗ್ಗೆ ಇರುವಂತಹ ಕೆಲವು ಪರಿಕಲ್ಪನೆಗಳು. Yes, here idealism is a very old philosophical thought and it has exercised a potent influence on the mind of man throughout the ages. ವಿವಿಧ ಕಾಲಘಟ್ಟಗಳಲ್ಲಿ ಮನುಷ್ಯ ತನ್ನ ಜೀವನದುದ್ದಕ್ಕೂ ಅಥವಾ ತನ್ನ ಯೋಚನೆಗಳನ್ನೆಲ್ಲವನ್ನು ಕೂಡ ಬಹಳಷ್ಟು ವಿಧವಾಗಿ ಪರಿಣಾಮಕಾರಿಯಾಗಿ ವರ್ಗಾವಣೆ ಮಾಡುವಂತಹ ಅನೇಕ ಅಂಶಗಳಲ್ಲಿ ಆದರ್ಶವಾದವು ಒಂದು. ಐಡಿಯಾಲಿಸಮ್ ಹ್ಯಾಸ್ ಎ ಸರ್ಟೆನ್ ಅಟ್ರಾಕ್ಷನ್ಸ್ ವಿಚ್ ಅಪೀಲ್ ಟು ದ ಹ್ಯೂಮನ್ ಮೈಂಡ್ and thereby exercise a great influence on human thinking. In education, the influence of idealism has gone a long way to restrict some ideals and the value of life. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಜೀವನದ ಮಹತ್ವವನ್ನು ಅರಿಯುವಂತಹ ಪ್ರಯತ್ನ ಮಾಡಿಕೊಂಡಿದ್ದೀವಿ ಅಂತಂದಾದರೆ ಅದು ಆದರ್ಶವಾದದ ಗುಣಗಳು, ಆದರ್ಶವಾದದ ಅಂಶಗಳು ನಮ್ಮ ಜೀವನದಲ್ಲಿ ಹೆಚ್ಚು ಬಹುಪಾಲನ್ನು ಪಡೆದುಕೊಂಡಿರುವಂತಹ ಅಂಶಗಳು. ಆ ಹಿನ್ನೆಲೆಯಲ್ಲಿ ನಾವು ಇವೆಲ್ಲ ಅಂಶಗಳನ್ನು ಕೂಡ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಅದರ ಮುಂದಿನ ಅಂಶವಾಗಿ ನಾವು ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯತೆಯೂ ಇದೆ. Okay, before going to that, we have to discuss about the subject, that is the philosophical thoughts. ಎಸ್, ಅದರಲ್ಲಿ ಮುಖ್ಯವಾಗಿ ನಾವುಗಳು ಚರ್ಚೆ ಮಾಡುವಂಥದ್ದು ಯಾವ ವಿಧದಲ್ಲಿ ಈ ಅಂಶಗಳೆಲ್ಲ ಬೆಳಕಿಗೆ ಬರುತ್ತೆ ಅನ್ನುವುದನ್ನು ಕುರಿತು ಚರ್ಚೆಯನ್ನು ನಾವು ಮಾಡುತ್ತೇವೆ. ಇದರಲ್ಲಿ ಮುಖ್ಯವಾಗಿ ಐಡಿಯಾಲಿಸಮ್ ಅನ್ನುವಂತಹ ಪದದಲ್ಲಿ ಸಾಮಾನ್ಯವಾಗಿ ಚರ್ಚೆ ಮಾಡುವಂಥ ಅಂಶಗಳು ಸಾಕಷ್ಟು ಇದೆ. ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. Here the word idealism is derived from the two distinct sources, the idea and the ideal. Here idea means true and testified knowledge. The word ideal stands for the perfected form of an idea or ideas.
An idealist does not have considerations for material values of life. A thinker who idealizes mind and self is an idealist. Idealism is one of the oldest schools of philosophy. ಸಾಮಾನ್ಯವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡುವಂಥ ತತ್ವಗಳು ಇದು. ಫಿಲಾಸಫಿಯ ಭಾಗದಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ. Idealism is term with several related meanings. It comes via idea from the Greek ideon, meaning to see. The term entered the English language by 1743 in ordinary use as when speaking of Woodrow Wilson, the political idealism. Here, the epistemologically idealism manifests as skepticism about the possibility of knowing any mind interdependent thing. Any philosophy that assigns crucial importance to ideal or the spiritual realm in its account of human existence may be learned idealist or the ideal or spiritual realm in its account. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡಬೇಕಾದ್ರೆ ಮಾತನಾಡುವಂಥ ವಿಚಾರಗಳೇ ಇದರಲ್ಲಿ ತುಂಬಿರುತ್ತೆ. ಆ ಹಿನ್ನೆಲೆಯಲ್ಲಿ ಆದರ್ಶವಾದಗಳಾಗಲಿ ಅಥವಾ ಮತ್ತಾವುದೇ ತತ್ವಶಾಸ್ತ್ರದ ವಾದಗಳಾಗಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಮನಸ್ಸು ಮತ್ತು ಆತ್ಮಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಐಡಿಯಾಲಿಸಮ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಸ್ಕೂಲ್ಸ್ ಆಫ್ ಫಿಲಾಸಫಿ. That's why it is the very, very important aspect. Let us see some definitions regarding to the idealism. ಹಾಗಾದರೆ ಈ ಕೆಲವೊಂದು ವ್ಯಾಖ್ಯೆಗಳ ಮುಖೇನ ನಾವು ಆದರ್ಶವಾದವನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. Idealism is a philosophical approach that has its central tenet that ideas are the only true reality, the only thing worth of knowing. ಇದರ ಉದ್ದೇಶ ಏನು? ಮುಖ್ಯವಾಗಿ ಕೇವಲ ಸತ್ಯವನ್ನು ಆಧರಿಸಿಕೊಂಡಿರುವಂಥದ್ದು ಅಷ್ಟೇ. ಆ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ನಾವಾಗಲೇ ಹೇಳಿದಾಗ ಎರಡು ಬಗೆಯ ದೃಷ್ಟಿಗಳಲ್ಲಿ ಈ ಹೆಸರು ಕೂಡ ಇದೆ. Here in search for truth, the beauty and justice, that is the enduring. ಸಾಮಾನ್ಯವಾಗಿ ಆ ದೃಷ್ಟಿಯಲ್ಲಿ ಆ ಪ್ರಯತ್ನಗಳು ಕೂಡ ಇರುತ್ತೆ. ಆ ದೃಷ್ಟಿಯಲ್ಲಿ ನಾವು ಅದನ್ನು ಬೇರೆ ಬೇರೆಯ ಅಂಶಗಳ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. The educational philosophy of idealism is one of the oldest educational philosophy. ಸಾಮಾನ್ಯವಾಗಿ ಐಡಿಯಾಲಿಸಮನ್ನು ನಾವು ಫಿಲಾಸಫಿಯ ವ್ಯಾಖ್ಯಾನಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಬಂದರೆ ಅದು ಅತ್ಯುತ್ತಮವಾದ ಒಂದು ಹಳೆಯ ಬೋಧನಾ ವಿಧಾನ ಅಥವಾ ಬೋಧನಾ ಶಾಸ್ತ್ರ ಅಥವಾ ಒಂದು ಶಾಖೆ ಅಥವಾ ಒಂದು ಪಂಥ ಎಂದು ಕರೆಯಬಹುದು. The important prominence of the idealism are the Immanuel Kant or Rene Descartes, George Berkeley, Socrates, Plato. They are all the main prominent leaders of the idealism philosophy. According to them, the philosophy is an approach. ಇವರೆಲ್ಲರೂ ಕೂಡ ಸಾಮಾನ್ಯವಾದ ದೃಷ್ಟಿಯಲ್ಲಿ ನಾವು ನೋಡ್ತಾ ಬಂದಾಗ ಅವರೆಲ್ಲರೂ ಕೂಡ ಆದರ್ಶವಾದದ ಪ್ರತಿಪಾದನೆಯನ್ನು ಮಾಡಿದಂತಹ ವ್ಯಕ್ತಿಗಳು. Okay, let us see what are the principles of the idealism.
Here the idealism have a important principles for the purpose of the understand the philosophy in a good manner. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ನಿಟ್ಟಿನಲ್ಲಿ ಆದರ್ಶವಾದವನ್ನು ಅರ್ಥೈಸಿಕೊಳ್ಳಬೇಕಾದರೆ ಕೆಲವು ಅದರ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. The first one is idealism has two forms of the whole world. ಪ್ರಪಂಚವನ್ನು ಆದರ್ಶವಾದಿಗಳು ಎರಡು ರೀತಿಯಲ್ಲಿ ಅದನ್ನು ಪ್ರಪಂಚವನ್ನು ವೀಕ್ಷಣೆ ಮಾಡ್ತಾರೆ. Idealism believes in two forms of the world. One is the spiritual world and another one is the material world. ಆದರ್ಶವಾದದ ದೃಷ್ಟಿಗೆ ಬಂದಾಗ ಆದರ್ಶವಾದವು ಪ್ರಪಂಚದಲ್ಲಿ ಎರಡು ರೀತಿಯ ನಂಬಿಕೆಗಳನ್ನು ಇಟ್ಕೊಂಡಿದೆ. ಅದು ಒಂದು ಆಧ್ಯಾತ್ಮ ಪ್ರಪಂಚ ಮತ್ತು ಎರಡನೆಯದು ಭೌತ ಪ್ರಪಂಚ. ಅದನ್ನು ಭೌತಿಕ ಮತ್ತು ಆಧ್ಯಾತ್ಮಿಕ ಎಂಬ ಹೆಸರುಗಳಿಂದಲೂ ಕೂಡ ಕರೆಯುತ್ತಾರೆ. ತಾವೆಲ್ಲ ಕೂಡ ತಿಳ್ಕೊಂಡಿರಿ, ಭೌತ ಸಂಸ್ಕೃತಿ, ಅಭೌತ ಸಂಸ್ಕೃತಿ. They believe that spiritual world is real and the ultimate, whereas the material world is transitory and moral. ಅವರು ಸಾಮಾನ್ಯವಾಗಿ ಆಧ್ಯಾತ್ಮ ಜಗತ್ತನ್ನು ಹೆಚ್ಚು ನಂಬುತ್ತಾರೆ. ಜೊತೆಗೆ ಅಂತಿಮ ಸತ್ಯನೇ ಆಧ್ಯಾತ್ಮ ಜಗತ್ತು ಎಂಬುದನ್ನು ಮನವರಿಕೆ ಮಾಡಿಕೊಡ್ತಾರೆ ಜನಗಳಿಗೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ನಡೆಯುತ್ತೆ. Hence, whereas the material world is the transitory and moral. ಸಾಮಾನ್ಯವಾಗಿ ಭೌತಿಕ ಪ್ರಪಂಚ ಶಾಶ್ವತವಾದದ್ದು. ಅಂದರೆ ಶರೀರ ಶಾಶ್ವತ, ಮನಸ್ಸು ಶಾಶ್ವತವಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದು ಮೊದಲನೇ ಒಂದು ವಿಧ. ದ ಸೆಕೆಂಡ್ ಥಿಂಗ್ ಈಸ್ ಐಡಿಯಾಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆಬ್ಜೆಕ್ಟ್. Knowledge of mind and soul can be obtained through ideas only. Hence, they have given more importance to ideas over the objects and material or later. According to them, or according to the idealist, ideas are more important than object. Knowledge of soul and can be obtained through ideas only. ಆತ್ಮದ ಇರುವಿಕೆ ಕೇವಲ ಯೋಚನೆಗಳಿಂದ, ಕಲ್ಪನೆಗಳಿಂದ ಮಾತ್ರ ಸಾಧ್ಯತೆ ಇದೆ ಎಂಬುದು ಅವರ ವಾದ. ಹಾಗಾಗಿ ಅವರು ವಸ್ತುವಿಗಿಂತ, ಭೌತಿಕ ಪ್ರಪಂಚಗಿಂತ ಮನುಷ್ಯನ ಆಲೋಚನೆಗಳಿಗೆ ಹೆಚ್ಚು ಐಡಿಯಾವನ್ನು, ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತಾರೆ. ಇಂಪಾರ್ಟೆನ್ಸ್ ಆಫ್ ಮ್ಯಾನ್ ಓವರ್ ನೇಚರ್. According to them, man is more important than material nature. It is because man can think and experience about the material objects and material phenomena. ಸಾಮಾನ್ಯವಾಗಿ ಮೂರನೇ ತತ್ವ ನೋಡ್ತೀವಿ, ಆದರ್ಶವಾದದ ತತ್ವ. ಅವರು ಸಾಮಾನ್ಯವಾಗಿ ಭೌತಿಕ ಪ್ರಪಂಚಕ್ಕಿಂತ ಮನುಷ್ಯನಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಯಾಕೆಂದರೆ ಮನುಷ್ಯ ತನ್ನ ಅನುಭವಗಳಿಂದ ಚೆನ್ನಾಗಿ ಯೋಚನೆ ಮಾಡಿದರೆ ಈ ಭೌತಿಕ ವಸ್ತುಗಳೆಲ್ಲವೂ ಕೂಡ ಚೆನ್ನಾಗಿ ಇರುತ್ತೆ ಅನ್ನೋದವರ ವಾದ. ಹಾಗಾಗಿ ಮನುಷ್ಯ ಭೌತಿಕ ಪ್ರಪಂಚಕ್ಕಿಂತ, ಐ ಮೀನ್ ದ ಮೆಟೀರಿಯಲ್ ವರ್ಲ್ಡ್ ಅಂತ ಹೇಳ್ತೀವಲ್ವ, ಭೌತಿಕ ಪ್ರಪಂಚ, ಅದಕ್ಕಿಂತ ಇದು ಉತ್ತಮ ಅಥವಾ ಅವನು ಮುಖ್ಯ ಅಂಥೇಳಿ ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ನಡೆಯುತ್ತೆ. ಇನ್ ಶಾರ್ಟ್, he creates his own world of virtue and his creativity achieves higher and higher levels of art in many areas.
ಸಾಮಾನ್ಯವಾಗಿ ಅವನು ಆ ಥರದ ವರ್ತನೆಗಳನ್ನೇ ಬದಲಾವಣೆ ಮಾಡ್ಕೊಳ್ತಾ ಪ್ರಯತ್ನವನ್ನು ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು. ದ ಫೋರ್ತ್ ಒನ್ ಈಸ್ ಫೇತ್ ಇನ್ ಸ್ಪಿರಿಚುವಲ್ ವ್ಯಾಲ್ಯೂಸ್. The another principles of the idealism theory is faith in spiritual values. ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ನಂಬಿಕೆಯನ್ನು ಇಡುವುದು. Prime aim of life is to achieve spiritual values. Okay, what are spiritual values? ಹಾಗಾದರೆ ಇವರು ಹೇಳ್ತಾರೆ ಜೀವನದ ಮುಖ್ಯ ಉದ್ದೇಶ ಆಧ್ಯಾತ್ಮಿಕ ಮೌಲ್ಯಗಳನ್ನು ಗಳಿಸೋದು ಅಂತ. ಹೌದಾ? ಹಾಗಾದರೆ ಯಾವುದು ಆಧ್ಯಾತ್ಮಿಕ ಮೌಲ್ಯಗಳು? ಟ್ರೂತ್, ಬ್ಯೂಟಿ ಆ್ಯಂಡ್ ಗುಡ್ನೆಸ್, ಸತ್ಯ, ಶಾಂತಿ, ಸುಂದರತೆ. ಸತ್ಯಂ ಶಿವಂ ಸುಂದರಂ ಅಂತ ನೀವು ಹೆಸರು ಕೇಳಿರ್ಬೋದು. ಎಸ್, ದೀಸ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಆರ್ ಅನ್ಡೈಯಿಂಗ್ ಆ್ಯಂಡ್ ಪರ್ಮನೆಂಟ್. That's why the realization of these values is the realization of God. ಹಾಗಾಗಿ ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಆಧ್ಯಾತ್ಮಿಕ ಮೌಲ್ಯಗಳು ಯಾವುದೇ ಕಾರಣಕ್ಕೂ ನಶ್ವರ ಹೊಂದುವುದಿಲ್ಲ, ಶಾಶ್ವತವಾದವುಗಳು. ಹಾಗಾಗಿ ಯಾರು ಈ ಮೌಲ್ಯಗಳನ್ನು ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ತಾರೋ ಅವರು ದೇವರನ್ನು ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಂತೆ ಎಂಬುದು ಆಧ್ಯಾತ್ಮವಾದಿಗಳ ನಂಬಿಕೆ. ಫಿಫ್ತ್ ಒನ್ ಈಸ್ ಇಂಪಾರ್ಟೆನ್ಸ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಸ್ ದ ಮೈನ್ ಪ್ರಿನ್ಸಿಪಲ್ಸ್ ಆಫ್ ದಿ ಐಡಿಯಾಲಿಸಮ್. Here the idealism give much more importance to the personality development, self of the individual. ಒಬ್ಬ ವ್ಯಕ್ತಿಯ ಆತ್ಮವನ್ನು ಬೆಳವಣಿಗೆ ಮಾಡಲು, ಮನಸ್ಸನ್ನು ಬೆಳವಣಿಗೆ ಮಾಡಲು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. They insist upon the fullest development of the personality of an individual. ಒಬ್ಬ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ, ವೈಯಕ್ತಿಕ ಬೆಳವಣಿಗೆಗೆ ಹೆಚ್ಚಿನ ಗಮನವನ್ನು ಕೊಡುವುದಕ್ಕೆ ಪ್ರಯತ್ನವನ್ನು ಪಡುತ್ತಾರೆ. The development of personality means achievement of perfection, achievement of moksha, achievement of salvation, achievement of salvation. The development of personality means the achievement of salvation. ಮೋಕ್ಷ ಸಾಧನೆ ಆಧ್ಯಾತ್ಮವಾದಿಗಳ ಅತಿ ಮುಖ್ಯವಾದ ಉದ್ದೇಶ. ಪರ್ಫೆಕ್ಷನ್ ಅಂದರೆ ಪರಿಪೂರ್ಣತೆಯನ್ನು ಹೊಂದೋದು. ಜಗತ್ತಿನಲ್ಲಿ ಒಬ್ಬ ಪರಿಪೂರ್ಣ ಮನುಷ್ಯ ಎಂದು ಎನಿಸಿಕೊಳ್ಳೋದು. ಆ ಹಿನ್ನೆಲೆಯಲ್ಲಿ ವ್ಯಕ್ತಿಗೂ ಮತ್ತು ಆಧ್ಯಾತ್ಮಕ್ಕೂ ಅಷ್ಟು ಉತ್ತಮವಾದ ಸಂಬಂಧವಿದೆ. This self-realization can only be achieved in the society. ಯಾಕೆಂದರೆ ಈ ಥರದ ಸನ್ನಿವೇಶ ಮಾತ್ರ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ, ಇಲ್ಲದೆ ಹೋದರೆ ಸಾಧ್ಯತೆ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಆಗಬೇಕು ಅನ್ನೋದು ಅವರ ಒಂದು ವಾದ. Hence, development of social qualities is very essential for self-realization. In the form of love, sympathy, fellow feeling and cooperation for the good of all and discrimination among the human beings on any basis of caste, creed, sex, race or status, etc. ಸಾಮಾನ್ಯವಾಗಿ ಚರ್ಚೆ ಮಾಡುವಂಥ ವಿಚಾರಗಳಲ್ಲಿ ಸಾಕಷ್ಟು ಹಿನ್ನೆಲೆ ಅದರ ತತ್ವಗಳೇ ಅತಿ ಮುಖ್ಯವಾದ ಮುನ್ನಡೆಯನ್ನು ಪಡೆಯುತ್ತೆ, ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಹಾಗಾಗಿ ಜೀವನದಲ್ಲಿ ಸಹಾನುಭೂತಿ, ಮತ್ತೊಬ್ಬರನ್ನು ಅನುಸರಣೆ ಮಾಡುವಂಥದ್ದು ಹಾಗೂ ವ್ಯಕ್ತಿಗಳನ್ನು ಬಹಳಷ್ಟು ದೃಷ್ಟಿಯಲ್ಲಿ ಉತ್ತಮವಾಗಿ ಕಾಣುವಂಥದ್ದು, ಯಾವುದೇ ಜಾತಿ, ವರ್ಗ, ಭೇದ ಭಾವ, ಜನಾಂಗದ ತಾರತಮ್ಯ, ಸ್ಥಾನಮಾನಗಳನ್ನು ಗಮನಕ್ಕೆ ತರದೆ ಸಂಪೂರ್ಣವಾಗಿ ವ್ಯಕ್ತಿಯ ಬೆಳವಣಿಗೆಯನ್ನು
ನಾವು ಆಧ್ಯಾತ್ಮವಾದಿಗಳಲ್ಲಿ ಕಾಣುತ್ತೇವೆ. The last one principle is full support to the principle of unity in diversity. Full support to the principle of unity in diversity. Here the idealists give full support to the principle of unity in diversity. They believe that is of spiritual nature. This may be called the universal consciousness or divinity. ಸಾಮಾನ್ಯವಾಗಿ ಅವರು ನಂಬಿಕೆ ಇಟ್ಟಿರುವಂಥದ್ದು ವಿವಿಧತೆಯಲ್ಲಿ ಏಕತೆಯ ತತ್ವಕ್ಕೆ. ಹಾಗಾಗಿ ಅವರು ಆಧ್ಯಾತ್ಮಿಕ ಸ್ವಭಾವದಲ್ಲಿ, ಆಧ್ಯಾತ್ಮಿಕ ಪರಿಸರದಲ್ಲಿ ಹೆಚ್ಚಿನ ನಂಬಿಕೆಯನ್ನಿಟ್ಟಿದ್ದಾರೆ. ಇದನ್ನು ನಾವು ಸಾರ್ವತ್ರಿಕ ಪ್ರಜ್ಞೆ, ಸಾರ್ವತ್ರಿಕ ಜ್ಞಾನ ಅಥವಾ ದೈವ ಭಕ್ತಿ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆಯೇ ಆದರ್ಶವಾದವನ್ನು ಭಾವನಾವಾದ, ಧ್ಯೇಯವಾದ ಎಂದೂ ಕೂಡ ಕರೆಯುತ್ತಾರೆ. ಅನೇಕ ತತ್ವ ಸಿದ್ಧಾಂತಗಳಲ್ಲಿ ಆದರ್ಶವಾದವೇ ಮೊದಲನೆಯದು. ಇದು ಪ್ರಾಚೀನ ಕಾಲದಿಂದಲೂ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಮನಸ್ಸು ಮತ್ತು ಆತ್ಮ, ಭೌತಿಕ ಪ್ರಪಂಚದ ಅನುಭವ ಮತ್ತು ಮಾನವನ ಅನುಭವ ಇವುಗಳು ಶೈಕ್ಷಣಿಕ ತತ್ವಗಳಿಗೆ ಸಂಬಂಧಿಸಿದ ವಾದಗಳು. ಇದು ಹೆಚ್ಚಾಗಿ ಜೀವನದ ಪ್ರಾಕೃತಿಕ ಮತ್ತು ವೈಜ್ಞಾನಿಕ ಅಂಶಗಳಿಂದ ಮಾನವನ ದೈಹಿಕ ಅನುಭವಗಳಿಗೆ ಪ್ರಾಶಸ್ತ್ಯ ನೀಡುತ್ತದೆ. ಆಗಲೇ ನಾನು ಹೇಳಿದಾಗೆ ಇದರ ಪ್ರತಿಪಾದಕರು ಪ್ಲೇಟೋ. ಮುಖ್ಯ ಪ್ರತಿಪಾದಕರು ಯಾರು ಇರ್ತಾರೆ? ಪ್ಲೇಟೋ. ಹಾಗೆಯೇ ಪೆಸ್ಟಾಲಜಿ, ಪ್ರೊಬೆಲ್, ಹೆಗಲ್, ಕಾಂಟ್, ಟ್ಯಾಗೋರ್, ಅರವಿಂದ್, ಸ್ವಾಮಿ ವಿವೇಕಾನಂದ ಮತ್ತು ಮಹಾತ್ಮ ಗಾಂಧೀಜಿಯವರು. ಇವರ ಪ್ರಕಾರ ಮಾನವನಲ್ಲಿ ಎರಡು ಬಗೆಯ ದೃಷ್ಟಿಗಳಿವೆ. ಒಂದು ಆಧ್ಯಾತ್ಮ, ಎರಡನೇದು ಭೌತಿಕ. ಸಾಮಾನ್ಯವಾಗಿ ಭೌತಿಕ ಹಾಗೂ ಐಹಿಕ ಸುಖ ಭೋಗಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದು. ಆದರ್ಶ ಜೀವನವೆಂದರೆ ಆಧ್ಯಾತ್ಮ ಜೀವನ ಸಾಧಿಸುವುದು, ಒತ್ತಾಯಪಡಿಸುವುದು ಎಂದರ್ಥ. ಭೌತ ಪ್ರಪಂಚದ ಮೇಲೆ ಮನಸ್ಸು ಅವಲಂಬಿತವಾಗಿರುವುದಿಲ್ಲ. ಮನಸ್ಸೆಂಬುದು ತನ್ನದೇ ಆದ ರೀತಿ ನೀತಿಗಳನ್ನು ಮತ್ತು ನಿಯಮಗಳನ್ನು ರೂಪಿಸುತ್ತದೆ ಮತ್ತು ಅವುಗಳನ್ನು ತನ್ನಲ್ಲೇ ತಾನು ಇರಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಯಾರೊಬ್ಬರೂ ಮನಸ್ಸಿನಿಂದ ದೂರ ಹೋಗಲು ಸಾಧ್ಯವಾಗದು. ಮನಸ್ಸಿಗೆ ಯಾವುದೇ ಸಮಸ್ಯೆ ಮತ್ತು ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಸಾಮರ್ಥ್ಯವಿದೆ. ಆದರ್ಶವಾದವು ಮನಸ್ಸೆಂಬುದು ಭೌತಿಕವಾದುದಲ್ಲ, ಆದರೆ ಅದು ಆಧ್ಯಾತ್ಮಿಕವಾದುದು ಎಂದು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆಧ್ಯಾತ್ಮಿಕವಾದುದು ಅಂತೇಳಿ. ಹಾಗಾಗಿ ನಾವು ಆ ದೃಷ್ಟಿಯಲ್ಲಿ ಅದನ್ನು ಪ್ರಯತ್ನವನ್ನು ಮಾಡಬೇಕಷ್ಟೆ. ಅದನ್ನು ಬಿಟ್ಟು ನಾವು ಬೇರೆ ತಪ್ಪುಗಳನ್ನು ಮಾಡುವ ಹಾಗೆ ಇಲ್ಲ. ಓಕೆ, ಈ ದೃಷ್ಟಿಯಲ್ಲಿ ನಾವು ನೋಡುವಂತಹ ನಿಟ್ಟಿಗೆ ಹೊರಟಾಗ ನಮ್ಮ ಗಮನಕ್ಕೆ ಬರುವಂಥ ಅನೇಕ ಅಂಶಗಳು ಆದರ್ಶವಾದದ ತಳಹದಿಯಲ್ಲಿಯೇ ಉತ್ತಮವಾದ ಪ್ರೇರೇಪಣೆಯನ್ನು ನೀಡಲಿಕ್ಕೆ ಸಾಧ್ಯತೆಯಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾನು ಚರ್ಚೆ ಮಾಡಿದಂಥ ಅಂಶಗಳೆಲ್ಲವೂ ಕೂಡ ಆದರ್ಶವಾದದ ತತ್ವಗಳು, ಆದರ್ಶವಾದದ ನಿಯಮಗಳು, ಆದರ್ಶವಾದದ ಅಂಶಗಳು ಅಂತ ಅಂದರೆ ಈ ಅಂಶಗಳನ್ನು ತಾವು ಬರಿಬೇಕಾಗುತ್ತೆ ಅಲ್ವಾ? ಪ್ರಿನ್ಸಿಪಲ್ಸ್ ಆಫ್ ದ ಐಡಿಯಾಲಿಸಮ್. 2 forms of the whole world. Ideas are more important than object. Importance of man over nature. ನರ್ಚರ್ ಅಂದರೆ ಸ್ವಭಾವ, ಗುಣ ಅಂತ ಹೇಳಾಗುತ್ತೆ. ಫೇತ್ ಇನ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಅಲ್ವಾ? ಇಂಪಾರ್ಟೆನ್ಸ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ದೆನ್ ಫುಲ್ ಸಪೋರ್ಟ್ ಟು ದ ಪ್ರಿನ್ಸಿಪಲ್ ಆಫ್ ಯೂನಿಟಿ ಇನ್ ಡೈವರ್ಸಿಟಿ. These are all some the major the principles of the theory of idealism. ಇವೆಲ್ಲವೂ ಕೂಡ ಆದರ್ಶವಾದದ ತತ್ವಗಳೇ. ಓಕೆ, ಲೆಟ್ ಅಸ್ ಸಿ
the another important concepts regarding to the idealism, that is the idealism and aims of education. ಆದರ್ಶವಾದ ಮತ್ತು ಶಿಕ್ಷಣದ ಗುರಿಗಳು. ಅದರಲ್ಲಿ ಸಾಮಾನ್ಯವಾಗಿ ಆದರ್ಶವಾದ ಮತ್ತು ಶಿಕ್ಷಣದ ಗುರಿಗಳಿಗೆ ಸಂಬಂಧಪಟ್ಟಂತೆ ದ ಸೆಲ್ಫ್ ರಿಯಲೈಸೇಷನ್, ಯೂನಿವರ್ಸಲ್ ಎಜುಕೇಷನ್, ದ ಸ್ಪಿರಿಚುವಲ್ ಡೆವಲಪ್ಮೆಂಟ್, transmission and promotion of cultural heritage, cultivation of moral values, the preparation for a holy life, the development of the intelligence and rationality. ಅದಾದ ನಂತರ ಐಡಿಯಾಲಿಸಮ್ ಆ್ಯಂಡ್ ಕರಿಕ್ಯುಲಮ್ ಅನ್ನುವಂಥ ಅಂಶಗಳು ಇದೆ. ಅದಾದ ನಂತರ ಐಡಿಯಾಲಿಸಮ್ ಆ್ಯಂಡ್ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಇದೆ. ನಂತರ ಐಡಿಯಾಲಿಸಮ್ ಆ್ಯಂಡ್ ಡಿಸಿಪ್ಲಿನ್ ಅಂತ ಇದೆ. ಐಡಿಯಾಲಿಸಮ್ ಆ್ಯಂಡ್ ಟೀಚರ್ ಅಂತ ಇದೆ. ಓಕೆ, ಇವೆಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡುವ ದೃಷ್ಟಿ ತೊಡಕೊಂಡಾಗ ಬಹುಶಃ ಆದರ್ಶವಾದದ ಅನೇಕ ಅಂಶಗಳು ನಮ್ಮಲ್ಲಿ ಬೆಳಕಿಗೆ ಬರುವಂತಹ ಪ್ರಯತ್ನ ನಮಗೆ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಡಿಸ್ಕಸ್ ಮೋರ್ ಇನ್ ಡೀಟೈಲ್ಡ್ ಐಡಿಯಾಲಿಸಮ್ ಅಂಡ್ ಏಮ್ಸ್ ಆಫ್ ಎಜುಕೇಷನ್ ಇನ್ ದಟ್ ಸೆಲ್ಫ್ ರಿಯಲೈಸೇಷನ್, ಯೂನಿವರ್ಸಲ್ ಎಜುಕೇಷನ್, the spiritual development, the transmission and promotion of cultural heritage. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇ ಒಂದು ಗುಣವನ್ನು, ಒಂದು ವಿವರವನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಗುರಿಯನ್ನು, ಅದರಲ್ಲಿ ಒಂದನೇದು ಆದರ್ಶವಾದ ಮತ್ತು ಶಿಕ್ಷಣ. ಅಂದರೆ ಆದರ್ಶವಾದ ಶಿಕ್ಷಣದ ಗುರಿಗಳು ಹೇಗಿರಬೇಕು ಅಂತ ಹೇಳುತ್ತೆ ಅಂತ ನಾನು ಚರ್ಚೆ ಮಾಡ್ತಿರೋದು. ಆದರ್ಶವಾದ ಶಿಕ್ಷಣದ ಗುರಿಗಳು ಹೇಗಿರಬೇಕು ಅಂತ ಹೇಳುತ್ತೆ. ಮೊದಲನೇ ಗುರಿ ಏನು? ಆತ್ಮ ಸಾಕ್ಷಾತ್ಕಾರ ಶಿಕ್ಷಣದ ಗುರಿಯಾಗಬೇಕು ಅಂತ ಹೇಳುತ್ತೆ. ಸೆಲ್ಫ್ ರಿಯಲೈಸೇಷನ್. ಎಸ್, ವಾಟ್ ಈಸ್ ಸೆಲ್ಫ್ ರಿಯಲೈಸೇಷನ್? ವಿ ಹ್ಯಾವ್ ಟು ನೋ ಅವರ್ ಸೆಲ್ಫ್ಸ್. ವಿ ಹ್ಯಾವ್ ಟು ನೋ ಅವರ್ ಓನ್ ಥಿಂಕಿಂಗ್, ಓನ್ ಕೆಪಾಸಿಟಿ, ಓನ್ ಅಂಡರ್ಸ್ಟ್ಯಾಂಡಿಂಗ್. ದಟ್ ಈಸ್ ಕಾಲ್ಡ್ ಆಸ್ ದ ಸೆಲ್ಫ್ ರಿಯಲೈಸೇಷನ್. That's why the sage Adi Shankaracharya opinion about the education, self-realization is a education. ಏನು ಹೇಳ್ತಾರೆ ಅವರು ಆದಿಶಂಕರಾಚಾರ್ಯರು ಅಂದರೆ, ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ. ಆ ಹಿನ್ನೆಲೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ವಾಟ್ ಇಟ್ ಮೀನ್ಸ್? ವಾಟ್ ಈಸ್ ದ ಸೆಲ್ಫ್ ರಿಯಲೈಸೇಷನ್? It lays the great stress on the exaltation of the human personality. It is a self-realization. The aim of education to develop the self of the individuals higher. Till the self-realization is achieved, the main aim of the education is that it will give more importance to develop the self-image, to develop higher than higher. Until the self-realization is achieved. ಎಲ್ಲಿಯವರೆಗೆ ಸಾಧಿಸಬೇಕಿದ್ದಾನೆ ಅಂದರೆ, ತಾನು ಅಂತಿಮವಾಗಿ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಳುವವರೆಗೂ ಸಾಧಿಸಬೇಕು. ಶಿಕ್ಷಣದ ಕೆಲಸ ಅದು. ನಾನು ಯಾರು, ನನ್ನ ಕೆಲಸಗಳೇನು, ನಾನು ನಡೆಯುವ ಹಾದಿಗಳ ಅಂಶಗಳೇನು, ದಿನನಿತ್ಯ ನಾನು ಮಾಡುವಂತಹ ಕೆಲಸಗಳ ಉದ್ದೇಶ ಏನು, ನಿನ್ನೆ ಮಾಡಿದ ತಪ್ಪುಗಳೇನು, ಆ ತಪ್ಪುಗಳಿಗೆ ಕಾರಣಗಳೇನು, ಆ ತಪ್ಪುಗಳಿಂದ ಆದ ಪರಿಣಾಮಗಳೇನು, ನಾಳೆ ಆ ತಪ್ಪುಗಳನ್ನು ಮತ್ತೆ ಮಾಡಬೇಕೇ, ಅಥವಾ ಈ ತಪ್ಪುಗಳಿಂದ ಏನಾದರೂ ನನಗೆ ತೃಪ್ತಿ ಸಿಗುತ್ತದೆಯೇ, ಲಭ್ಯವಿದೆಯೇ, ಆತ್ಮ ಸಾಕ್ಷಾತ್ಕಾರಗೊಂಡಿದ್ದೇನೆ, ಆತ್ಮ ಖುಷಿ ಪಟ್ಟಿದೆಯೇ. ಹೀಗೆ ವಿ ಹ್ಯಾವ್ ಟು ರೀಕ್ಯಾಪ್ಸುಲೇಟ್ ಅವರ್ ದ ಪಾಸ್ಟ್ ಇನ್ಸಿಡೆಂಟ್ಸ್ ಆ್ಯಂಡ್ ಪಾಸ್ಟ್ the influences of the events. That is called as the self-realization. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತೆ. ಎಸ್, ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮುಂದಿನ ತರಗತಿಯಲ್ಲಿ ಇದರ ಮುಂದಿನ ವಿಚಾರಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ನಾವು ಇಲ್ಲಿಯವರೆಗೆ ಮುಖ್ಯವಾಗಿ ಆದರ್ಶವಾದ ಮತ್ತು ಶಿಕ್ಷಣ ಅನ್ನುವಂಥ ವಿಷಯದಲ್ಲಿ ಆದರ್ಶವಾದದ ತತ್ವಗಳು ಯಾವುದು,
ಮತ್ತು ಅದರ ಸ್ವರೂಪ ಎಂಥದ್ದು ಅಂತ ಕೇಳಿದ್ರು ಕೂಡ ಆ ತತ್ವಗಳನ್ನೇ ನೀವು ಬರೀಬೇಕು. ಹಾಗಾಗಿ ಆ ಅಂಶಗಳನ್ನು ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನಾನು ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ.